ಅಲ್ಲೊಂದು ಭರ್ಜರಿ ಫೈಟ್ ನಡೆಯುತ್ತದೆ. ಅಷ್ಟರಲ್ಲಿ ಪೊಲೀಸ್ ಸಂಘ ಬಂದು ಶೇಖರನ್ನು ಮತ್ತು ಗುಂಡಗಳನ್ನು ಅರೆಸ್ಟ್ ಮಾಡುತ್ತಾರೆ. ಅಷ್ಟರಲ್ಲಿ ಆ ಮಗುವನ್ನು ಕೊಂಡು ಹೋಗಲು ಮೂರ್ತಿ ಎಂಬಾತ ಬರುತ್ತಾನೆ. ಪೊಲೀಸ್ ಅವನನ್ನು ಅರೆಸ್ಟ್ ಮಾಡಿ ಪ್ರಶ್ನಿಸುತ್ತಾರೆ. ಆದರೆ ಮೂರ್ತಿ, ನನಗೆ ಮಕ್ಕಳಿಲ್ಲ, ಆದುದರಿಂದ ಶೇಖರ್ನ ಕೈಯಿಂದ ತೆಗೆದುಕೊಳ್ಳಲು ಬಂದದ್ದು ಎನ್ನುತ್ತಾನೆ. ನಿನಗೆ 2 ಹೆಣ್ಣು ಮಕ್ಕಳು ಇದ್ದಾರೆ. ನೀನು ವಿದೇಶಕ್ಕೆ ನರ್ಸ್ನವರನ್ನು ಕೆಲಸಕ್ಕೆ ಕಳುಹಿಸುವ ಏಜೆನ್ಸಿ ನಡೆಸುತ್ತಿದ್ದಿ ಎಂದು ಆನಂದ್ ಹೇಳುತ್ತಾನೆ. ಆದರೆ ಮೂರ್ತಿ ಏನನ್ನೂ ಬಿಟ್ಟು ಹೇಳುವುದಿಲ್ಲ. ಹಾಗೆ ಶೇಖರ್ನನ್ನು ಪ್ರಶ್ನಿಸಿದಾಗ ಮೂರ್ತಿ ಕೈಯಲ್ಲಿ ಮಗುವನ್ನು ಕೊಡುವುದಷ್ಟೇ ನನ್ನ ಕೆಲಸ, ಬೇರೇನೂ ನನಗೆ ಗೊತ್ತಿಲ್ಲ ಎನ್ನುತ್ತಾರೆ. ಅಜ್ಜಿಯನ್ನು ಪ್ರಶ್ನಿಸಿದಾಗ ಶೇಖರ್ನಿಗೆ ತಲುಪಿಸುವುದಷ್ಟೇ ನನ್ನ ಕೆಲಸ, ಬೇರೇನೂ ನನಗೆ ಗೊತ್ತಿಲ್ಲ ಎನ್ನುತ್ತಾರೆ. ನಂತರ ಚಿನ್ನಸ್ವಾಮಿ ನರ್ಸ್ ಶೈಲಜನಲ್ಲಿ ಪ್ರಶ್ನಿಸಿದಾಗ ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಎನ್ನುತ್ತಾಳೆ. ಅಷ್ಟರಲ್ಲಿ ಆನಂದ್ ಅವಳ ಟ್ವಿನ್ ಸಿಸ್ಟರ್ ಅನ್ನು ಅಲ್ಲಿಗೆ ಕರೆದುಕೊಂಡು ಬರುತ್ತಾನೆ. ಅವಳನ್ನು ನೋಡಿ ಶೈಲಜನಿಗೆ ಭಯವಾಗಿ ಜೋರಾಗಿ ಅಳುತ್ತಾಳೆ. ಶೈಲಜನಿಗೆ ಟ್ವಿನ್ ಸಿಸ್ಟರ್